ಆಗಿ ಮಾಡ್ಕೊಳ್ತಾ ಇದ್ದಾರೆ. ಅಮಾಯಕರಿಗೆ ಟೋಪಿ ಹಾಕ್ತಿದ್ದಾರೆ. ಶಿವಮೊಗ್ಗದಲ್ಲಿ ಕೆಲಸ ಕೊಡಿಸುವಂತಹ ಭರವಸೆಯನ್ನ ನೀಡಿ ಕಿಲಾಡಿ ಲೇಡಿಯೊಬ್ಬಳು ಪಂಗನಾಮ ಹಾಕಿದ್ದಾಳೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪ್ರಿಯ ವೀಕ್ಷಕರೇ, ನೋಡೋಕೆ ಬೆಳ್ಳಗೆ ಅಮಾಯಕಳಂತೆ ಕಾಣೋ ಇವಳು ಅಂತಿಂತವಳಲ್ಲ. ಬಡ ಜನ ದುಡ್ಡಿನ ಮೇಲೆ ಕಣ್ಣು ಹಾಕೋ ವಂಚಕಿ, ನಿರುದ್ಯೋಗವನ್ನೇ ಬಂಡವಾಳ ಮಾಡಿಕೊಂಡಿರೋ ಕಿರಾತಕಿ, ಕೆಲಸ ಕೊಡಿಸ್ತೀನಿ ಅಂತ ಪಂಗನಾಮ ಹಾಕೋ ಕಿಲಾಡಿ ಲೇಡಿ. ಈಕೆಯ ಹೆಸರು ಸಬೀನಾ ಬಾನು. ಮೂಲತಃ ಚಿತ್ರದುರ್ಗದವಳು. ಶಿವಮೊಗ್ಗ ನಗರದ ಗೋಪಾಳ ಬಡಾವಣೆಯ ಜೆಪಿ ನಗರ ರುಕ್ಸಾನಾಗೆ 3 ನಾಮ ಹಾಕಿದ್ದಾಳೆ. ಸಾಫ್ಟ್ ನರ್ಸ್ ಕೆಲಸ ಕೊಡಿಸೋದಾಗಿ ಹೇಳಿ ಲಕ್ಷ ಹಣ ಪಡೆದುಕೊಂಡು ವಂಚಿಸಿದ್ದಾಳೆ. ರುಕ್ಸಾನಾ ಜೀವನೋಪಾಯಕ್ಕಾಗಿ ಉದ್ಯೋಗ ಹುಡುಕ್ತಿದ್ರು. ಇದೇ ವೇಳೆ ರುಕ್ಸಾನಾಗೆ ಚಿತ್ರದುರ್ಗ ಸೈಬರ್ ಸೆಂಟರ್ನ ರಘು ಅನ್ನೋ ವ್ಯಕ್ತಿ ಮೂಲಕ ಸಬೀನಾಳ ಪರಿಚಯವಾಗಿದೆ. ನಂತರ ರುಕ್ಸಾನಾ ಕೆಲಸ ಹುಡುಕ್ತಿರೋ ಬಗ್ಗೆ ಸಬೀನಾಗೆ ಗೊತ್ತಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಸಬೀನಾ ರುಕ್ಸಾನಾಗೆ ನರ್ಸಿಂಗ್ ಕೆಲಸ ಕೊಡಿಸುತ್ತೇನೆ 5 ಲಕ್ಷ ಹಣ ಪಡೆದಿದ್ದಾಳೆ. ಕೆಲಸ ಆಸೆಗೆ ರುಕ್ಸಾನಾ ಮನೆಯಲ್ಲಿದ್ದ ಚಿನ್ನಾಭರಣ ಮಾರಿ ಸಾಲ ಮಾಡಿ ಸುಮಾರು 4 ಲಕ್ಷ ರೂಪಾಯಿ ಹಣವನ್ನ ನೀಡಿದ್ದಾರೆ. ಆದರೆ ಈಗ ಹಣನೂ ಇಲ್ಲ, ಕೆಲಸನೂ ಇಲ್ಲ. ಇನ್ನು ವಂಚನೆ ಬಗ್ಗೆ ದೂರು ನೀಡೋದಕ್ಕೆ ಹೋದ್ರೆ ಚಿತ್ರದುರ್ಗ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ತಾ ಇಲ್ಲ ಅಂತ ಹಣ ಕಳೆದುಕೊಂಡ ರುಕ್ಸಾನಾ ಆರೋಪಿಸಿದ್ದಾರೆ. ನೀನು ಪದೇ ಫೋನ್ ಮಾಡಿದರೆ ಇದು ಎಲ್ಲ ಸರಿ ಇರಲ್ಲ, ನೋಡು ಒಂದು ಕಾಯಿ ನೋಡೋಣ ಡಿಸೆಂಬರ್ ತನಕ ನಾನು ಯಾರಿಗೂ ಕೊಟ್ಟಿದ್ದೀನಿ ಅಂತ ಹೇಳಿದರು. ಏನು ಮೇಡಮ್ ನಾನು ಮಾಡಿಸ್ತೀನಿ ಅಂತ ಯಾರಿಗೂ ಕೊಟ್ಟಿದ್ದೀನಿ ಅಂತ, ನಿಂದು ಒಬ್ಳಂದೇ ಎಲ್ಲ 27 ಜನದ್ದು ಕೊಟ್ಟಿರೋದು. ಆಮೇಲೆ ಒಬ್ಬರು ನಂಬರ್ ಕೊಟ್ಟರು. ಇಲ್ಲ ಮೇಡಮ್ ನಾನು ಅವರಿಗೆಲ್ಲ ಮಾತಾಡಲ್ಲ, ನಾನು ನಿಮಗೆ ನೋಡಿ ನಿಮ್ಮ ಮನೆ ನಿಮ್ಮ ಫ್ಯಾಮ್ಲಿಗೆ ನೋಡಿ ನಂಬಿ ನಾನು ಕೊಟ್ಟಿರೋದು. ಟೋಟಲ್ 4.5 ಲಕ್ಷ ರೂಪಾಯಿ ತಗೊಂಡಿದ್ದಾಳೆ ಸರ್. ಈ ಚಾಲಕಿಗೆ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್, ಶಾಸಕ ವೀರೇಂದ್ರ ಪಪ್ಪಿ ಅಲ್ಲದೆ ಪೊಲೀಸ್ ಅಧಿಕಾರಿಗಳ ಪರಿಚಯವೂ ಇದೆಯಂತೆ. ಹಣ ವಾಪಸ್ ಕೇಳಿದ್ರೆ ನನಗೆ ರೌಡಿಗಳು ಪೊಲೀಸರು ಗೊತ್ತಿದ್ದಾರೆ, ಹುಷಾರ್ ಅಂತ ಧಮಕಿ ಹಾಕ್ತಿದ್ದಾಳಂತೆ. ಇದು ಫ್ರಾಡ್ ಆಗಿದೆಯೋ ಚೀಟ್ ಆಗಿದೆಯೋ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಮಾಡೋರು ಪೊಲೀಸರು ಕೇಸ್ ತೊಗೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕು. ಬಟ್ ಅವರು ಅಧಿಕಾರಿಗಳಿದ್ದು ಫೋರ್ಸಿಂದನೋ ಏನಿದೆಯೋ ಗೊತ್ತಿಲ್ಲ, ಇನ್ವಿಸಿಬಲ್ ಶೀಲ್ಡ್ ಕ್ರಿಯೇಟ್ ಮಾಡ್ಕೊಂಡು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಇಡೀ ಸಿಸ್ಟಮೇ ಪ್ರೊಟೆಕ್ಟ್ ಮಾಡ್ತಿದೆ ಆ ಲೇಡಿಗೆ. SP ಹತ್ರ ಹೋಗ್ರಿ ನೋಡೋಣ, ಏನೂ ಆಗಲ್ಲ. ನೀವು ಲೋಕಾಯುಕ್ತ ಹೋಗ್ತೀರಾ ಹೋಗ್ರಿ, ಏನೂ ಮಾಡೋಕ್ಕಾಗಲ್ಲ. ಅಷ್ಟು ಫೋರ್ಸ್ಫುಲ್ಲಿ ಲೇಡಿ. ದೊಡ್ಡ ರಾಜಕಾರಣಿಗಳ ಹೆಸರು ಹೇಳಿ ಬಡ ಮಹಿಳೆಯರನ್ನೇ ಈಕೆ ಟಾರ್ಗೆಟ್ ಮಾಡ್ತಿದ್ದಂತಿದೆ. ಈ ಕಿಲಾಡಿ ಲೇಡಿಯನ್ನ ಬಂಧಿಸಿ ತನಿಖೆ ನಡೆಸಿದ್ರೆ ಮತ್ತಷ್ಟು ಕರ್ಮಕಾಂಡ ಹೊರಬರೋದು ಪಕ್ಕ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇತ್ತೀಚೆಗೆ ನಿರುದ್ಯೋಗವನ್ನೇ ವಂಚಕರು ಬಂಡವಾಳವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಅಮಾಯಕರಿಗೆ ಟೋಪಿ ಹಾಕ್ತಿದ್ದಾರೆ. ಶಿವಮೊಗ್ಗದಲ್ಲಿ ಕೆಲಸ ಕೊಡಿಸುವಂತಹ ಭರವಸೆಯನ್ನ ನೀಡಿ ಕಿಲಾಡಿ ಲೇಡಿಯೊಬ್ಬಳು ಪಂಗನಾಮ ಹಾಕಿದ್ದಾಳೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪ್ರಿಯ ವೀಕ್ಷಕರೇ, ನೋಡೋಕೆ ಬೆಳ್ಳಗೆ ಅಮಾಯಕಳಂತೆ ಕಾಣೋ ಇವಳು ಅಂತಿಂತವಳಲ್ಲ. ಬಡ ಜನ ದುಡ್ಡಿನ ಮೇಲೆ ಕಣ್ಣು ಹಾಕೋ ವಂಚಕಿ, ನಿರುದ್ಯೋಗವನ್ನೇ ಬಂಡವಾಳ ಮಾಡಿಕೊಂಡಿರೋ ಕಿರಾತಕಿ, ಕೆಲಸ ಕೊಡಿಸ್ತೀನಿ ಅಂತ ಪಂಗನಾಮ ಹಾಕೋ ಕಿಲಾಡಿ ಲೇಡಿ. ಈಕೆಯ ಹೆಸರು ಸಬೀನಾ ಬಾನು. ಮೂಲತಃ ಚಿತ್ರದುರ್ಗದವಳು. ಶಿವಮೊಗ್ಗ ನಗರದ ಗೋಪಾಳ ಬಡಾವಣೆಯ ಜೆಪಿ ನಗರ ರುಕ್ಸಾನಾಗೆ 3 ನಾಮ ಹಾಕಿದ್ದಾಳೆ. ಸಾಫ್ಟ್ ನರ್ಸ್ ಕೆಲಸ ಕೊಡಿಸೋದಾಗಿ ಹೇಳಿ ಲಕ್ಷ ಹಣ ಪಡೆದುಕೊಂಡು ವಂಚಿಸಿದ್ದಾಳೆ. ರುಕ್ಸಾನಾ ಜೀವನೋಪಾಯಕ್ಕಾಗಿ ಉದ್ಯೋಗ ಹುಡುಕ್ತಿದ್ರು. ಇದೇ ವೇಳೆ ರುಕ್ಸಾನಾಗೆ ಚಿತ್ರದುರ್ಗ ಸೈಬರ್ ಸೆಂಟರ್ನ ರಘು ಅನ್ನೋ ವ್ಯಕ್ತಿ ಮೂಲಕ ಸಬೀನಾಳ ಪರಿಚಯವಾಗಿದೆ. ನಂತರ ರುಕ್ಸಾನಾ ಕೆಲಸ ಹುಡುಕ್ತಿರೋ ಬಗ್ಗೆ ಸಬೀನಾಗೆ ಗೊತ್ತಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಸಬೀನಾ ರುಕ್ಸಾನಾಗೆ ನರ್ಸಿಂಗ್ ಕೆಲಸ ಕೊಡಿಸುತ್ತೇನೆ 5 ಲಕ್ಷ ಹಣ ಪಡೆದಿದ್ದಾಳೆ. ಕೆಲಸ ಆಸೆಗೆ ರುಕ್ಸಾನಾ ಮನೆಯಲ್ಲಿದ್ದ ಚಿನ್ನಾಭರಣ ಮಾರಿ ಸಾಲ ಮಾಡಿ ಸುಮಾರು 4 ಲಕ್ಷ ರೂಪಾಯಿ ಹಣವನ್ನ ನೀಡಿದ್ದಾರೆ. ಆದರೆ ಈಗ ಹಣನೂ ಇಲ್ಲ, ಕೆಲಸನೂ ಇಲ್ಲ. ಇನ್ನು ವಂಚನೆ ಬಗ್ಗೆ ದೂರು ನೀಡೋದಕ್ಕೆ ಹೋದ್ರೆ ಚಿತ್ರದುರ್ಗ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ತಾ ಇಲ್ಲ ಅಂತ ಹಣ ಕಳೆದುಕೊಂಡ ರುಕ್ಸಾನಾ ಆರೋಪಿಸಿದ್ದಾರೆ.
ನೀನು ಪದೇ ಪದೇ ಫೋನ್ ಮಾಡಿದರೆ ಇದು ಎಲ್ಲ ಸರಿ ಇರಲ್ಲ ನೋಡು, ಒಂದು ಕಾಯಿ ನೋಡೋಣ ಡಿಸೆಂಬರ್ ತನಕ ನಾನು ಯಾರಿಗೂ ಕೊಟ್ಟಿದ್ದೀನಿ ಅಂತ ಹೇಳಿದರು. ಏನು ಮೇಡಮ್ ನಾನು ಮಾಡಿಸ್ತೀನಿ ಅಂತ ಯಾರಿಗೂ ಕೊಟ್ಟಿದ್ದೀನಿ ಅಂತ, ನಿಂದು ಒಬ್ಳಂದೇ ಅಲ್ಲ 27 ಜನದ್ದು ಕೊಟ್ಟಿರೋದು. ಆಮೇಲೆ ಒಬ್ಬರು ನಂಬರ್ ಕೊಟ್ಟರು, ಇಲ್ಲ ಮೇಡಮ್ ನಾನು ಅವರಿಗೆಲ್ಲ ಮಾತಾಡಲ್ಲ, ನಾನು ನಿಮಗೆ ನೋಡಿ ನಿಮ್ಮ ಮನೆ ನಿಮ್ಮ ಫ್ಯಾಮ್ಲಿಗೆ ನೋಡಿ ನಂಬಿ ನಾನು ಕೊಟ್ಟಿರೋದು. ಟೋಟಲ್ 4.5 ಲಕ್ಷ ರೂಪಾಯಿ ತೊಗೊಂಡಿದ್ದಾಳೆ ಸರ್. ಈ ಚಾಲಕಿಗೆ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್, ಶಾಸಕ ವೀರೇಂದ್ರ ಪಪ್ಪಿ ಅಲ್ಲದೆ ಪೊಲೀಸ್ ಅಧಿಕಾರಿಗಳ ಪರಿಚಯವೂ ಇದೆಯಂತೆ. ಹಣ ವಾಪಸ್ ಕೇಳಿದ್ರೆ ನನಗೆ ರೌಡಿಗಳು ಪೊಲೀಸರು ಗೊತ್ತಿದ್ದಾರೆ, ಹುಷಾರ್ ಅಂತ ಧಮಕಿ ಹಾಕ್ತಿದ್ದಾಳಂತೆ. ಇದು ಫ್ರಾಡ್ ಆಗಿದೆಯೋ ಚೀಟ್ ಆಗಿದೆಯೋ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಮಾಡೋರು ಪೊಲೀಸವರು ಕೇಸ್ ತೊಗೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕು. ಬಟ್ ಅವರು ಅಧಿಕಾರಿಗಳಿದ್ದು ಫೋರ್ಸಿಂದನೋ ಏನಿದೆಯೋ ಗೊತ್ತಿಲ್ಲ, ಇನ್ವಿಸಿಬಲ್ ಶೀಲ್ಡ್ ಕ್ರಿಯೇಟ್ ಮಾಡ್ಕೊಂಡು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಇಡೀ ಸಿಸ್ಟಮೇ ಪ್ರೊಟೆಕ್ಟ್ ಮಾಡ್ತಿದೆ ಆ ಲೇಡಿಗೆ. SP ಹತ್ರ ಹೋಗ್ರಿ ನೋಡೋಣ, ಏನೂ ಆಗಲ್ಲ. ನೀವು ಲೋಕಾಯುಕ್ತ ಹೋಗ್ತೀರಾ ಹೋಗ್ರಿ, ಏನೂ ಮಾಡೋಕ್ಕಾಗಲ್ಲ. ಅಷ್ಟು ಫೋರ್ಸ್ಫುಲ್ಲಿ ಲೇಡಿ. ದೊಡ್ಡ ದೊಡ್ಡ ರಾಜಕಾರಣಿಗಳ ಹೆಸರು ಹೇಳಿ ಬಡ ಮಹಿಳೆಯರನ್ನೇ ಈಕೆ ಟಾರ್ಗೆಟ್ ಮಾಡ್ತಿದ್ದಂತಿದೆ. ಈ ಕಿಲಾಡಿ ಲೇಡಿಯನ್ನ ಬಂಧಿಸಿ ತನಿಖೆ ನಡೆಸಿದ್ರೆ ಮತ್ತಷ್ಟು ಕರ್ಮಕಾಂಡ ಹೊರಬರೋದು ಪಕ್ಕಾ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇತ್ತೀಚೆಗೆ ನಿರುದ್ಯೋಗವನ್ನೇ ವಂಚಕರು ಬಂಡವಾಳವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಅಮಾಯಕರಿಗೆ ಟೋಪಿ ಹಾಕ್ತಿದ್ದಾರೆ. ಶಿವಮೊಗ್ಗದಲ್ಲಿ ಕೆಲಸ ಕೊಡಿಸುವಂತಹ ಭರವಸೆಯನ್ನ ನೀಡಿ ಕಿಲಾಡಿ ಲೇಡಿಯೊಬ್ಬಳು ಪಂಗನಾಮ ಹಾಕಿದ್ದಾಳೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪ್ರಿಯ ವೀಕ್ಷಕರೇ, ನೋಡೋಕೆ ಬೆಳ್ಳಗೆ ಅಮಾಯಕಳಂತೆ ಕಾಣೋ ಇವಳು ಅಂತಿಂತವಳಲ್ಲ. ಬಡ ಜನ ದುಡ್ಡಿನ ಮೇಲೆ ಕಣ್ಣು ಹಾಕೋ ವಂಚಕಿ, ನಿರುದ್ಯೋಗವನ್ನೇ ಬಂಡವಾಳ ಮಾಡಿಕೊಂಡಿರೋ ಕಿರಾತಕಿ, ಕೆಲಸ ಕೊಡಿಸ್ತೀನಿ ಅಂತ ಪಂಗನಾಮ ಹಾಕೋ ಕಿಲಾಡಿ ಲೇಡಿ. ಈಕೆಯ ಹೆಸರು ಸಬೀನಾ ಬಾನು. ಮೂಲತಃ ಚಿತ್ರದುರ್ಗದವಳು. ಶಿವಮೊಗ್ಗ ನಗರದ ಗೋಪಾಳ ಬಡಾವಣೆಯ JP ನಗರ ರುಕ್ಸಾನಾಗೆ 3 ನಾಮ ಹಾಕಿದ್ದಾಳೆ. ಸಾಫ್ಟ್ ನರ್ಸ್ ಕೆಲಸ ಕೊಡಿಸೋದಾಗಿ ಹೇಳಿ ಲಕ್ಷ ಹಣ ಪಡೆದುಕೊಂಡು ವಂಚಿಸಿದ್ದಾಳೆ. ರುಕ್ಸಾನಾ ಜೀವನೋಪಾಯಕ್ಕಾಗಿ ಉದ್ಯೋಗ ಹುಡುಕ್ತಿದ್ರು. ಇದೇ ವೇಳೆ ರುಕ್ಸಾನಾಗೆ ಚಿತ್ರದುರ್ಗ ಸೈಬರ್ ಸೆಂಟರ್ನ ರಘು ಅನ್ನೋ ವ್ಯಕ್ತಿ ಮೂಲಕ ಸಬೀನಾಳ ಪರಿಚಯವಾಗಿದೆ. ನಂತರ ರುಕ್ಸಾನಾ ಕೆಲಸ ಹುಡುಕ್ತಿರೋ ಬಗ್ಗೆ ಸಬೀನಾಗೆ ಗೊತ್ತಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಸಬೀನಾ ರುಕ್ಸಾನಾಗೆ ನರ್ಸಿಂಗ್ ಕೆಲಸ ಕೊಡಿಸುತ್ತೇನೆ 5 ಲಕ್ಷ ಹಣ ಪಡೆದಿದ್ದಾಳೆ. ಕೆಲಸ ಆಸೆಗೆ ರುಕ್ಸಾನಾ ಮನೆಯಲ್ಲಿದ್ದ ಚಿನ್ನಾಭರಣ ಮಾರಿ ಸಾಲ ಮಾಡಿ ಸುಮಾರು 4 ಲಕ್ಷ ರೂಪಾಯಿ ಹಣವನ್ನ ನೀಡಿದ್ದಾರೆ. ಆದರೆ ಈಗ ಹಣನೂ ಇಲ್ಲ, ಕೆಲಸನೂ ಇಲ್ಲ. ಇನ್ನು ವಂಚನೆ ಬಗ್ಗೆ ದೂರು ನೀಡೋದಕ್ಕೆ ಹೋದ್ರೆ ಚಿತ್ರದುರ್ಗ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ತಾ ಇಲ್ಲ ಅಂತ ಹಣ ಕಳೆದುಕೊಂಡ ರುಕ್ಸಾನಾ ಆರೋಪಿಸಿದ್ದಾರೆ. ನೀನು ಪದೇ ಪದೇ ಫೋನ್ ಮಾಡಿದರೆ ಇದು ಎಲ್ಲ ಸರಿ ಇರಲ್ಲ ನೋಡು, ಒಂದು ಕಾಯಿ ನೋಡೋಣ ಡಿಸೆಂಬರ್ ತನಕ ನಾನು ಯಾರಿಗೂ ಕೊಟ್ಟಿದ್ದೀನಿ ಅಂತ ಹೇಳಿದರು. ಏನು ಮೇಡಮ್ ನಾನು ಮಾಡಿಸ್ತೀನಿ ಅಂತ ಯಾರಿಗೂ ಕೊಟ್ಟಿದ್ದೀನಿ ಅಂತ, ನಿಂದು ಒಬ್ಳಂದೇ ಅಲ್ಲ 27 ಜನದ್ದು ಕೊಟ್ಟಿರೋದು. ಆಮೇಲೆ ಒಬ್ಬರು ನಂಬರ್ ಕೊಟ್ಟರು, ಇಲ್ಲ ಮೇಡಮ್ ನಾನು ಅವರಿಗೆಲ್ಲ ಮಾತಾಡಲ್ಲ, ನಾನು ನಿಮಗೆ ನೋಡಿ ನಿಮ್ಮ ಮನೆ ನಿಮ್ಮ ಫ್ಯಾಮ್ಲಿಗೆ ನೋಡಿ ನಂಬಿ ನಾನು ಕೊಟ್ಟಿರೋದು. ಟೋಟಲ್ 4.5 ಲಕ್ಷ ರೂಪಾಯಿ ತೊಗೊಂಡಿದ್ದಾಳೆ ಸರ್. ಈ ಚಾಲಕಿಗೆ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್, ಶಾಸಕ ವೀರೇಂದ್ರ ಪಪ್ಪಿ ಅಲ್ಲದೆ ಪೊಲೀಸ್ ಅಧಿಕಾರಿಗಳ ಪರಿಚಯವೂ ಇದೆಯಂತೆ. ಹಣ ವಾಪಸ್ ಕೇಳಿದ್ರೆ ನನಗೆ ರೌಡಿಗಳು